3 ಜನರ ಪ್ರಸ್ತುತ ವಯಸ್ಸಿನ ಅನುಪಾತ 3:5:5 ಐತಿ. 6 ವರ್ಷಗಳಿಂದ ಅವ್ರ ವಯಸ್ಸಿನ ಮೊತ್ತ 87 ಐತಿ. ಅಂದ್ರೆ ಇವ್ರದ್ದು ಪ್ರೆಸೆಂಟ್ ರೇಷಿಯೋ ಎಷ್ಟೈತಿ 3:5:7 ಐತಿ. ಅವ್ರದ್ದು 6 ವರ್ಷದ ಹಿಂದಿಂದ ಮೊತ್ತ ಎಷ್ಟು ಕೊಟ್ರೆ 87. 3 ಮಂದಿದ 6 ವರ್ಷ ಕೂಡಿಸಿದ್ರೆ ಎಷ್ಟು ಆಗೈತಿ 18 ವರ್ಷ ಪ್ಲಸ್ ಆಗೈತಿ. ಅಂದ್ರೆ 105 ವರ್ಷ ಆಯ್ತು. ಇವ್ ಪ್ರೆಸೆಂಟ್ ವಯಸ್ಸಿನ ರೇಷಿಯೋ ಎಷ್ಟೈತಿ ಸಮ್ ಇವ್ರದ್ದು 15 ಆಗತಿ. ಅಂದ್ರೆ 15 ಒಳಗೆ 105 ಆಗತಿ. ಇವ್ರ ಪ್ರಸ್ತುತ ವಯಸ್ಸುಗಳ ಅನುಪಾತ ಏನಾಗತಿ 7 3 21 7 5 35 7 7 49 ಅಂದ್ರೆ 21:35 49 ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ವಸ್ತುವಿನ ಗುರುತಿಸಿದ ಬೆಲೆ 11,800 ಐತಿ ಮತ್ತು ಅದರ ಸೆಲ್ಲಿಂಗ್ ಪ್ರೈಸ್ 7,788 ಐತಿ. ಹಂಗಾದ್ರೆ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಎಷ್ಟು ಡಿಸ್ಕೌಂಟ್ ಕೊಟ್ಟ ಇಲ್ಲಿ ಡಿಸ್ಕೌಂಟ್ 4,012 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಏನಕತಿ 4,012 11,800 ಇಂಟು 100 ಮಾಡಿದ್ರೆ 00 ಕ್ಯಾನ್ಸಲ್ ಆಗಿ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 34% ಆಕತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತರಗತಿಯಲ್ಲಿ 22 ವಿದ್ಯಾರ್ಥಿಗಳ ಸರಾಸರಿ ತೂಕ 42 ಕೆಜಿ ಐತಿ. ಅಂದ್ರೆ 22 ಇಂಟು 42 ಮಾಡಿದ್ರೆ ಎಷ್ಟಾಗುತ್ತೆ 924 ಕೆಜಿ ಆಗುತ್ತೆ. ಆ ತರಗತಿಗೆ 33 ಕೆಜಿ ಮತ್ತು 39 ಕೆಜಿ ತೂಕದ 2 ಹೊಸ ವಿದ್ಯಾರ್ಥಿಗಳನ್ನು ಸೇರಿಸಿದರೆ 24 ವಿದ್ಯಾರ್ಥಿಗಳು ಹೊಸ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ 33 ಪ್ಲಸ್ 39 ಮಾಡಿದ್ರೆ ಎಷ್ಟು ಟೋಟಲ್ ವೇಟ್ ಇದೆ 996 ಕೆಜಿ ಆಗುತ್ತೆ. ಸರಾಸರಿ ಏನಾಗುತ್ತೆ ಇಲ್ಲಿ ಸರಾಸರಿ 996 ಟೋಟಲ್ ಎಷ್ಟು ಜನ ಹಾಕಾರ 24 ಜನ ಹಾಕಾರ. ಅಂದ್ರೆ ಎಷ್ಟಾಗುತ್ತೆ 41.5 ಕೆಜಿ ಸರಾಸರಿ ಆಕತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂಕಿತ್ ಒಂದು ವಸ್ತುವನ್ನು 10% ನಷ್ಟದಲ್ಲಿ ಮಾರ್ತಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಇಲ್ಲಿ 100 ಅಂತ ತಗೊಂಡು ಸೆಲ್ಲಿಂಗ್ ಪ್ರೈಸ್ ಒಂದ್ ಏನಾಗತಿ ಇಲ್ಲಿ 90 ಆಕತಿ. ಅವನು ಅದನ್ನ 30% ಕಡಿಮೆ ಬೆಲೆಯಲ್ಲಿ ಖರೀದಿಸಿ ಅದನ್ನ ಕಾಸ್ಟ್ ಪ್ರೈಸ್ ಎಷ್ಟು ಆಗತಿ 30% ಕಡಿಮೆ ಮಾಡಿದ್ರೆ 70 ಆಗುತ್ತೆ. ಮತ್ತೆ 26 ರೂಪಾಯಿ ಕಡಿಮೆ ಬೆಲೆಯಲ್ಲಿ ಮಾರಿದ್ರೆ ಲಾಭ 10% ಆಕತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎರಡನೇದು ಎಷ್ಟಾಗತಿ 10% ಲಾಭ ಅಂತಂದ್ರೆ 70ರದ 10% ಲಾಭ 110 ಆಕತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 2 77 ಆಕತಿ. ಅಂದ್ರೆ ಎಷ್ಟು ಕಮ್ಮಿ ಆತಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 1 ಸೆಲ್ಲಿಂಗ್ ಪ್ರೈಸ್ 2 13 ಕಮ್ಮಿ ಆತಿ. ಇದ್ರೆ 13 ವ್ಯಾಲ್ಯೂ ಎಷ್ಟು ಕೊಡೋಣ 26 ರೂಪಾಯಿ ಕೊಡೋಣ. 13 13 26 ಆಗತಿ. ಹಂಗಾದ್ರೆ ವಸ್ತುವಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳಿದ್ರೆ ಖರೀದಿ ಬೆಲೆ ಎಷ್ಟೈತಿ 100 ಐತಿ. ಅಂದ್ರೆ 100 ಇಂಟು 2 ಮಾಡಿದ್ವಿ ಅಂದ್ರೆ ಎಷ್ಟಾಗತಿ 200 ರೂಪಾಯಿ ಕಾಸ್ಟ್ ಪ್ರೈಸ್ ಆಕತಿ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೋನು ಒಬ್ಬನೇ ಒಂದು ಕೆಲಸವನ್ನು 125 ದಿನಗಳಲ್ಲಿ ತಯಾರಿಸಬಹುದು ಒಂದು ಮೇಜನ. ಅಂದ್ರೆ ಸೋನುಂದ ಎಷ್ಟಾಯ್ತು 125. ಮೋನು ಒಬ್ಬನೇ ಅದೇ ಕೆಲಸನ 250 ದಿನ ಮಾಡ್ತಾನ. ಮೋನುಂದ ಎಷ್ಟೈತಿ 250 ದಿನ. ಎಫಿಷಿಯನ್ಸಿ ಇದು ಟೋಟಲ್ ವರ್ಕ್ ಇಲ್ಲಿ ಎಲ್ಸಿಎಂ 250 125 251 ಆಯ್ತು. ಮೋನು ಕೆಲಸವನ್ನು ಆರಂಭಿಸಿ 75 ದಿನಗಳು ಕೆಲಸ ಮಾಡಿದ್ದಾನೆ. ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಸೋನು ಎಷ್ಟು ದಿನಗಳು ಬೇಕಂತ ಕೇಳ್ಯಾರ. ಮೋನುಂದ ಎಫಿಷಿಯನ್ಸಿ ಎಷ್ಟೈತಿ ಇಲ್ಲಿ 75 ದಿನ ಇಂಟು 75 ಮಾಡಿದ್ರೆ ಅಂದ್ರೆ 75 ವರ್ಕ್ ನ ಮಾಡ್ತಾನ. ಉಳಿದಿದ್ದ ಎಷ್ಟು ವರ್ಕ್ ಇಲ್ಲಿ 250 ಮೈನಸ್ 75 ಮಾಡಿದ್ರೆ ಉಳಿದಿದ್ದ ವರ್ಕ್ 175 ವರ್ಕ್. ಈ ವರ್ಕ್ ನ ಯಾರು ಮಾಡ್ತಾರ ಸೋನು ಮಾಡ್ತಾನೆ. ಇವತ್ತು ತೆಗೆದುಕೊಳ್ಳುವ ಸಮಯ ಎಷ್ಟು 175 ಅವನ ಎಫಿಷಿಯನ್ಸಿ 2 ಐತಿ. ಅಂದ್ರೆ 87.5 ದಿನ ತಗೊಂತಾನ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬಸ್ ನಿಗದಿತ ಸಮಯಕ್ಕಿಂತ 60 ನಿಮಿಷ ತಡವಾಗಿ ಹೊರಡಿತು. ಆದರೆ 300 ಕಿಲೋಮೀಟರ್ ದೂರದ ತನ್ನ ಗಮ್ಯಸ್ಥಾನ ಸಮಯಕ್ಕೆ ತಲುಪಲು ಅದು ತನ್ನ ಸಾಮಾನ್ಯ ವೇಗಕ್ಕಿಂತ 10 ಕಿಲೋಮೀಟರ್ ವೇಗವಾಗಿ ಪ್ರಯಾಣಿಸಬೇಕು. ಹಂಗಾರ ಬಸ್ಸಿನ ಸಾಮಾನ್ಯ ವೇಗ ಅಂತ ಕೇಳಿದ್ರೆ ಅದ್ರ ಡಿಸ್ಟೆನ್ಸ್ ಎಷ್ಟು ಕೊಟ್ಟನ ಇಲ್ಲಿ 300 ಕಿಲೋಮೀಟರ್ ಕೊಟ್ಟನ. ಅಂದ್ರೆ ಡಿವೈಡೆಡ್ ಬೈ ಅದೊಂದು ಸ್ಪೀಡ್ ಏನ್ ಮಾಡ್ತೀನಿ x ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಮೈನಸ್ ಇದೆ ಅದ ಕಿಲೋಮೀಟರ್ ನಾವು ಎಷ್ಟು ಸ್ಪೀಡ್ ಹೋಗ್ಬೇಕು 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಮಾಡಿದ ಅಂದ್ರೆ ಇದ್ರ ಡಿಫರೆನ್ಸ್ ಏನ್ ಬರ್ತದೆ ಟೈಮಿಂದ 1 ತಾಸು ಡಿಫರೆನ್ಸ್ ಬರ್ತೈತೆ. ಅಂದ್ರೆ ಇದೇನಾಗುತ್ತೆ 1 ಆತು 60 ನಿಮಿಷದ್ದು 1 ಆತು. ಎಲ್ಸಿಎಂ x ಇಂಟು x ಪ್ಲಸ್ 10 ಆಗತಿ. ಅಂದ್ರೆ 300 ಇಂಟು x ಪ್ಲಸ್ 10 ಮೈನಸ್ 300 x ಈಸ್ ಕೊಟ್ಟು ಇದು x ಸ್ಕ್ವೇರ್ ಪ್ಲಸ್ 10x ಆಗತಿ. 300x ಪ್ಲಸ್ 3000 ಮೈನಸ್ 300x ಈಸ್ ಕೊಟ್ಟು x ಸ್ಕ್ವೇರ್ ಪ್ಲಸ್ 10x ಆಯ್ತು. 300x ಕ್ಯಾನ್ಸಲ್ ಆಯ್ತು. x ಸ್ಕ್ವೇರ್ ಪ್ಲಸ್ 10x ಈಸ್ ಮೈನಸ್ ಬರ್ತೈತಿ. ಇದು ಈ ಸೈಡ್ ಬಂದ್ರೆ 3000 ಈಸ್ ಕೊಟ್ಟು 0 ಆಗುತ್ತೆ. ಇಲ್ಲಿ ಫಾರ್ಮುಲಾ ಏನು ಯೂಸ್ ಮಾಡೋಣ x ಈಸ್ ಕೊಟ್ಟು ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಆಕತಿ. ಇಲ್ಲಿ b ವ್ಯಾಲ್ಯೂ ಎಷ್ಟೈತಿ ಮೈನಸ್ b 10 ಆಗುತ್ತೆ. ಪ್ಲಸ್ ಆರ್ ಮೈನಸ್ b ಸ್ಕ್ವೇರ್ 100 ಮೈನಸ್ 4 a ವ್ಯಾಲ್ಯೂ 1 c ವ್ಯಾಲ್ಯೂ ಮೈನಸ್ 3000 ಐತಿ ಡಿವೈಡೆಡ್ ಬೈ 2a a ವ್ಯಾಲ್ಯೂ 1 ಆಗುತ್ತೆ. ಮೈನಸ್ 10 ಪ್ಲಸ್ ಆರ್ ಮೈನಸ್ 100 ಇದು ಪ್ಲಸ್ 12000 ಆಗುತ್ತೆ ಡಿವೈಡೆಡ್ ಬೈ 2 ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಇದ್ರದ್ದು ಸಮ್ ಎಷ್ಟಾಗುತ್ತೆ ಅದು 12100 ರೂಪಾಯಿ ಸ್ಕ್ವೇರ್ ರೂಟ್ ನೇ ಬರ್ತೈತಿ. ಅಂದ್ರೆ x ಈಸ್ ಈಕ್ವಲ್ ಟು ಮೈನಸ್ 10 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 12100 ಆಗುತ್ತೆ ಡಿವೈಡೆಡ್ ಬೈ 2. ಇದು ಸ್ಕ್ವೇರ್ ರೂಟ್ ತಗೋದ್ರಿಂದ ಎಷ್ಟಾಗತ್ತೆ ಇದು 110 ಆಗುತ್ತೆ. ಮೈನಸ್ 10 ಪ್ಲಸ್ ಆರ್ ಮೈನಸ್ 110 ಡಿವೈಡೆಡ್ ಬೈ 2 ಆಕತಿ. ಸ್ಪೀಡ್ ಯಾವಾಗಲೂ ಪಾಸಿಟಿವ್ ನೇ ಬರ್ಬೇಕು. ಅಂದ್ರೆ ಮೈನಸ್ ತೆಗಿದ್ರೆ ಇದೇನಾಕತಿ ಮೈನಸ್ 10 ಪ್ಲಸ್ 110 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಯ್ತು 100 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 50 ಕಿಲೋಮೀಟರ್ ಪರ್ ಅವರ್ ಅದರದ್ದು ಸಾಮಾನ್ಯ ವೇಗ ಆಕತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಂದು ಕುರ್ಚಿಯ ಗುರುತಿಸುವ ಬೆಲೆ ಅದರ ಖರೀದಿ ಬೆಲೆಗಿಂತ 20% ಹೆಚ್ಚೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಇಲ್ಲಿ 100 ಐತಿ ಅಂದ್ರೆ ಮಾರ್ಕ್ ಪ್ರೈಸ್ 20% ಜಾಸ್ತಿ ಅಂದ್ರೆ 120 ಆಕತಿ. ಕುರ್ಚಿಯನ್ನು 20 ರೂಪಾಯಿ ರಿಯಾಯಿತಿ ನಂತರ 220ಕ್ಕೆ ಮಾರ್ಯಾರ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 220. ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಅಂದ್ರೆ ಇದು 120 ಎಕ್ಸ್ ಮೈನಸ್ ಎಷ್ಟು ರೂಪಾಯಿ ಡಿಸ್ಕೌಂಟ್ 20 ಅಂದ್ರೆ ಈಜ್ಕೊಟ್ಟು 220 ಆಯ್ತು. 120 ಎಕ್ಸ್ ಈಜ್ಕೊಟ್ಟು 240. 121 122 ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು 2 ಬಂತು. ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 200 ಆಗತ್ತೆ. ಶೇಕಡಾವಾರು ಎಷ್ಟು ಲಾಭ ಆಗತ್ತೆ ಅಂತ ಕೇಳಿದ್ರೆ ಇಲ್ಲಿ ಎಷ್ಟು ಪ್ರಾಫಿಟ್ ಎಷ್ಟಾಗತ್ತೆ ಇಲ್ಲಿ 100ರಿಂದ 220 ಕೊಟ್ಟನ. ಎಷ್ಟು ನಮ್ಮ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟಾಯ್ತು ಸಾರಿ ಇದು 200 ಆಕತಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ 20/200 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ 10% ಆಕತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗೋಳದ ತ್ರಿಜ್ಯವು 3.5 ಸೆಂಟಿಮೀಟರ್ ಆಗಿದೆ. ಆ ಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಕತಿ ಇದ್ರದ್ದು 4πr² ಆಕತಿ. 4 ಇಂಟು ಪೈ ಅಲ್ಲಿ 22/7 ಇಂಟು 3.5 ಇಂಟು 3.5 7 ಒಂದೇ 7.5 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ ಇದು 154 ಸೆಂಟಿಮೀಟರ್ ಸ್ಕ್ವೇರ್ ಟೋಟಲ್ ಸರ್ಫೇಸ್ ಏರಿಯಾ ಆಕತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 1 ರೂಪಾಯಿಗೆ 35 ಮಾವಿನ ಹಣ್ಣನ್ನು ಖರೀದಿಸ್ತಾನ. 30% ನಷ್ಟವಾಗಬೇಕಾದ್ರೆ ಅವನು 1 ರೂಪಾಯಿಗೆ ಎಷ್ಟು ಮಾವಿನ ಹಣ್ಣುಗಳನ್ನು ಮಾರ್ಬೇಕಂತ ಕೇಳಿದ್ರೆ ನೋಡಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಂತ ತಗೊಂತೀನಿ ಎಕ್ಸ್ ಅಂತ ತಗೊಂತೀನಿ. ಪರ್ಸೆಂಟೇಜ್ ಆಫ್ ಲಾಸ್ ಫಾರ್ಮುಲಾ ಇಲ್ಲಕತಿ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಆಕತಿ. ಇಲ್ಲಿ ಪರ್ಸೆಂಟೇಜ್ ಆಫ್ ಲಾಸ್ ಏನೈತಿ 30 ಐತಿ. ಕಾಸ್ಟ್ ಪ್ರೈಸ್ ಏನೈತಿ 1 ರೂಪಾಯಿ ಕೊಟ್ಟಾನ ಇದೆ ಅಂದ್ರೆ 1 ರೂಪಾಯಿ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಈಜ್ಕೊಟ್ಟು 100 ಆಯ್ತು. 1 ಮೈನಸ್ ಎಕ್ಸ್ ಈಜ್ಕೊಟ್ಟು ಎಷ್ಟಾಗತ್ತೆ ಇದು 0.3 ಆಯ್ತು. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 1 ಮೈನಸ್ 0.3 ಮಾಡಿದ್ರೆ 0.7 ಆಗುತ್ತೆ. ಅಂದ್ರೆ 35 ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ 30.7 ಆಕತಿ. ನಂಬರ್ ಆಫ್ ಸೋಲ್ಡ್ ಎಷ್ಟಾಗತ್ತೆ ಇಲ್ಲಿ 35 ಡಿವೈಡೆಡ್ ಬೈ 0.7 ಇಂಟು 100 ಮಾಡಿದ್ರೆ ಇಲ್ಲಿ ಎಷ್ಟಾಗತ್ತೆ ಸಾರಿ ಇದು 10 ಆಗುತ್ತೆ. 7 ಒಂದೇ 7 ಇಲ್ಲೇ 35 ಅಂದ್ರೆ 50 ಮಾವಿನ ಹಣ್ಣುಗಳನ್ನ ಮಾರಬೇಕಾಕತಿ. ಇದು ಪರ್ಸೆಂಟೇಜ್ ಅಲ್ಲಿದೆ ಎಷ್ಟು ಆಪ್ಷನ್ ಇಲ್ಲಿದೆ 50 ಕರೆಕ್ಟ್ ಆನ್ಸರ್ ಆಕತಿ. ವಿಕ್ರಮ್ ಒಂದು ಪರೀಕ್ಷೆಯಲ್ಲಿ 32% ಪಡೆದು ಮತ್ತು 15 ಅಂಕಗಳಿಂದ ಫೇಲ್ ಆಕನ. ಅವನು 57% ಅಂಕಗಳನ್ನು ಪಡೆದರೆ ಅವನು ಪಾಸಿಂಗ್ ಇಂತ 10 ಅಂಕಗಳನ್ನ ಹೆಚ್ಚಿಗೆ ಪಡಿತಾನ. ಪರೀಕ್ಷೆಗೆ ಪಾಸಿಂಗ್ ಅಂಕಗಳು ಎಷ್ಟು ಅಂತ ಕೇಳ್ಯಾರ. ಈ ಪರ್ಸೆಂಟೇಜ್ ವ್ಯಾಲ್ಯೂ ಎರಡು ಡಿಫ್ರೆನ್ಸ್ ಅಂದ್ರೆ 57% ಮೈನಸ್ 32% ಮಾಡಿದ್ರೆ ಎಷ್ಟಾಗತ್ತೆ 25 ಆಗತಿ. ಈ ಫೇಲ್ ಆಗಿದ್ದ ಮಾರ್ಕ್ಸ್ ಮತ್ತು ಹೆಚ್ಚಿಗೆ ಮಾರ್ಕ್ಸ್ ಹೊಂದಿದ್ದು ಕೂಡ್ಸೋಣ ಅಂದ್ರೆ 10 ಪ್ಲಸ್ 25 ಮಾಡಿದ್ರೆ ಎಷ್ಟಾಗತಿ 25 ಆಗತಿ. ಅಂದ್ರೆ 1% ವ್ಯಾಲ್ಯೂ ಏನಾಗತಿ ಇಲ್ಲಿ 1% ಒಂದ್ಲೆ 1 ಆತು. ಅಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಾಗತ್ತು 100% ಇತ್ತು ಅಂದ್ರೆ 100 ಟೋಟಲ್ ಮಾರ್ಕ್ಸ್ ಆಕವು. ಪಾಸಿಂಗ್ ಮಾರ್ಕ್ಸ್ ಏನಾಗತಿ ಇಲ್ಲಿ 100 ಇಂಟು ಸ್ಟಾರ್ಟಿಂಗ್ 32% ತೊಗೊಂಡನ ಅಂದ್ರೆ ಎಷ್ಟಾಗತ್ತ 32 ಮಾರ್ಕ್ಸ್ ಆಯ್ತು. ಅವು ಎಷ್ಟು ಮಾರ್ಕ್ಸ್ಲಿ ಫೇಲ್ ಆಗಿನ 15 ಮಾರ್ಕ್ಸ್ಲಿ ಅಂದ್ರೆ ಟೋಟಲ್ ಎಷ್ಟಾಗುತ್ತೆ 47 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. X1 X2 ಮತ್ತು X3 ಕ್ರಮವಾಗಿ 90 ದಿನ 45 ದಿನ ಮತ್ತು 67.5 ದಿನಗಳಲ್ಲಿ ಒಂದು ಕೆಲಸನ ಮುಗಿಸಬಹುದು ಅಂತ ಕೇಳಿದ್ರೆ ಇದು 67.5 ಇದೆ 675.10 ಅಂತ ತಗೊಂತೀನಿ ನಾನು. ಇಲ್ಲಿ X1 ಎಷ್ಟೈತಿ 90, X2 ಎಷ್ಟೈತಿ 45 ಮತ್ತು X3 ಎಷ್ಟೈತಿ 675/10 ಆಗುತ್ತೆ. LCM 675 ಅಂತೀನಿ 90 7.5 ಆಕತಿ. 45 15 675 10 ಆಕತಿ. ನೋಡ್ರಿ ಅವ್ರು ಕೂಡ್ ಕೆಲಸ ಪ್ರಾರಂಭ ಮಾಡ್ತಾರ. ಅದ್ರ ಕೆಲಸ ಮುಗಿಯುವ 13.5 ದಿನಗಳ ಮೊದಲು X2 ಕೆಲಸವನ್ನು ಬಿಟ್ಟು ಹೋಗೋಣ. ಅಂದ್ರೆ 13.5 ದಿನಗಳ ಕೆಲಸ ಯಾರು ಮಾಡ್ತಾರೆ X1 ಮತ್ತು X3 ಕೂಡ್ ಕೆಲಸ ಮಾಡ್ತಾರೆ. ಇವ್ರ ಎಫಿಷಿಯನ್ಸಿ ಎಷ್ಟೈತಿ 7.5 ಪ್ಲಸ್ 10.5 ಮಾಡಿದ್ರೆ ಎಷ್ಟಾಗತಿ 17.5. ಎಷ್ಟು ದಿನ ಕೆಲಸ ಮಾಡ್ತಾರೆ 13.5 ದಿನ ಕೆಲಸ ಮಾಡ್ತಾರೆ. ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಯ್ತು 236.25. ಈ ಕೆಲಸನ ಯಾರು ಇಬ್ರ ಮಾಡ್ತಾರೆ X1 ಮತ್ತು X3. ಉಳಿದ ಕೆಲಸ ಎಷ್ಟಾಗುತ್ತೆ 675 ಮೈನಸ್ 236.25 ಮಾಡಿದ್ರೆ 438.75. ಈ ಕೆಲಸನ ಏನ್ ಮಾಡಿರ್ತಾರ 3 ಜನ ಕೂಡಿ ಮಾಡಿರ್ತಾರ. ಅಂದ್ರೆ ಎಷ್ಟು ಟೈಮ್ ತಗೊಂತೈತಿ ಇಲ್ಲಿ 438.75 ಡಿವೈಡ್ ಬೈ ಹುಟ್ಟುರದ ಶೇರ್ ಹೋಲ್ ಎಫಿಷಿಯನ್ಸಿ ಎಷ್ಟಾಗತ್ತೆ 7.5 15 ಪ್ಲಸ್ 10 ಮಾಡಿದ್ರೆ 32.5 ಆಕತಿ. ಅಂದ್ರೆ ಟೈಮ್ ಎಷ್ಟು ತಗೊಂತಾನೆ ಇಲ್ಲಿ 13.5 ದಿನ ತಗೊಂತಾನ. ಟೋಟಲ್ ದಿನಗಳು ಎಷ್ಟು ಈ 13.5 ದಿನ ಲಾಸ್ಟ್ಗೆ 13.5 ದಿನ ಅಂದ್ರೆ 27 ದಿನ ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಮೊತ್ತ 10 ವರ್ಷಗಳ ಸರಳ ಬಡ್ಡಿಯಲ್ಲಿ ತನ್ನದೇ 7 ಪಟ್ಟು ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ 1 ಇತ್ತಂದ್ರೆ ಅಮೌಂಟ್ ಎಷ್ಟಾಗತ್ತೆ 7 ಆಕತಿ. ಇಂಟ್ರೆಸ್ಟ್ ಎಷ್ಟಾಗತ್ತೆ ಇಲ್ಲಿ 6. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡ್ ಬೈ 100 ಆಯ್ತು. ಇಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ 6, ಪ್ರಿನ್ಸಿಪಲ್ 1 6 ಕಂಡು ಹಿಡಿಬೇಕು. ಟೈಮ್ ಎಷ್ಟು ಕೊಟ್ಟನ 10 ವರ್ಷ ಕೊಟ್ಟನ ಡಿವೈಡ್ ಬೈ 100 00 6 ಈಸ್ ಈಕ್ವಲ್ ಟು 60% ಬಂತು. ಆಮೇಲೆ ನೋಡ್ರಿ ಇದೇ ಬಡ್ಡಿ ದರದಲ್ಲಿ 20 ವರ್ಷಗಳ ಅದು ತನ್ನದಕ್ಕೆ ಎಷ್ಟು ಪಟ್ಟು ಆಕತ್ತೆ ಅಮೌಂಟ್ ಅಂತ ಕೇಳ್ಯಾರ. ಅಂದ್ರೆ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್
ರೇಟ್ 60 ಬಂದೈತಿ. ಪ್ರಿನ್ಸಿಪಲ್ 20 ವರ್ಷ ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟಾಗತಿ 000 ಅಂದ್ರೆ 12 ಸಿಂಪಲ್ ಇಂಟ್ರೆಸ್ಟ್ ಆಗತಿ. ಅಮೌಂಟ್ ಎಷ್ಟಾಗತಿ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಕೂಡಿಸಿದ್ರೆ 12 ಪ್ಲಸ್ 1 ಮಾಡಿದ್ರೆ 13 ಪಟ್ಟು ಆಗತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಮೂಲಧನದ ಮೇಲೆ ಸರಳ ಬಡ್ಡಿ ಮತ್ತು ಸಂಯುಕ್ತ ಬಡ್ಡಿ ಕ್ರಮವಾಗಿ 12,800 ಮತ್ತು 14,400 ಆಕತಿ. ಮೂಲಧನ ಎಷ್ಟು ಅಂತ ಕೇಳಿದ್ರೆ 2 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟನ ಇಲ್ಲಿ 12,800 ಕೊಟ್ಟನು. 1 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಆಕತಿ 6,400 ಆಕತಿ. ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಆಕತಿ 14,400 ಮೈನಸ್ 12,800 ಮಾಡಿದ್ರೆ 1,600 ಆಕತಿ. ಪರ್ಸೆಂಟೇಜ್ ಆಫ್ ರೇಟ್ ಏನಾತಿಲಿ 1,600 ಡಿವೈಡೆಡ್ ಬೈ 6,400 ಇಂಟು 100 ಮಾಡಿದ್ರೆ ಆರ್ ವ್ಯಾಲ್ಯೂ 25% ಬಂತು. ನಮಗೇನು ಕೇಳೋಣ ಪ್ರಿನ್ಸಿಪಲ್ ಏನಂತ ಕೇಳೋಣ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡ್ ಬೈ 100 ಆಕತಿ. ಏನತಿಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ ಸಿಂಪಲ್ ಇಂಟ್ರೆಸ್ಟ್ 12,800 ಕೊಟ್ಟನ. ನಾವು ಪ್ರಿನ್ಸಿಪಲ್ ಕಂಡು ಹಿಡಬೇಕು. ರೇಟ್ ಎಷ್ಟೈತಿ 25% ಐತಿ ಇಂಟು ಟೈಮ್ ಎಷ್ಟು ಕೊಟ್ಟನ ಇಲ್ಲಿ 2 ವರ್ಷ ಕೊಟ್ಟನ ಡಿವೈಡೆಡ್ ಬೈ 100 ಆಯ್ತು. 25 ಅಲ್ಲಿ 50 50 2 100 ಅಂದ್ರೆ ಪ್ರಿನ್ಸಿಪಲ್ ಎಷ್ಟಾಗತಿ ಇಲ್ಲಿ 25,600 ಆಗತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಕತಿ. ಒಂದು ಉಡುಪಿನ ಬೆಲೆ 800 ರೂಪಾಯಿಂದ 720ಕ್ಕೆ ಇಳಿದಿದೆ. ಶೇಕಡಾ ಅವರ ಇಳಿಕೆ ಎಷ್ಟು ಅಂತ ಕೇಳಿದ್ರೆ ಎಷ್ಟು ರೂಪಾಯಿ ಇಳಿತೈತಿ ಇಲ್ಲಿ 80 ರೂಪಾಯಿ ಇಳಿತೈತಿ. ಡಿವೈಡೆಡ್ ಬೈ 800 ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಇಳ್ದಂಗ 10% ಇಳ್ದಂಗ ಆಕತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 13 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 130 ಆಗ್ಯಾವ. ಅಂದ್ರೆ 13 ಇಂಟು 130 ಮಾಡಿದ್ರೆ ಎಷ್ಟು ಆಕತಿ 1,690 ಆಕತಿ. ಆದ್ರೆ ನಂತರ ಒಂದು ವಿದ್ಯಾರ್ಥಿ ಅಂಕವನ್ನು 32 ಬದಲು 23 ಅಂತ ತಪ್ಪಾಗಿ ದಾಖಲಾಯಿಸಿದೆ. ಅಂದ್ರೆ ಎಷ್ಟು ಮಾರ್ಕ್ಸ್ ಕಮ್ಮಿ ಹಾಕ್ಯಾರ ಇಲ್ಲಿ 9 ಕಮ್ಮಿ ಮಾಡ್ಯಾರ. ಅಂದ್ರೆ ಅವ್ರ ಸರಾಸರಿ ಸರಿಯಾದ ಅಂಕಗಳು ಎಷ್ಟು ಅಂತ ಕೇಳಿದ್ರೆ ಈ 9 ಕೂಡಿಸಿದ್ರೆ ಎಷ್ಟು ಆಗತಿ 1,699. ಕರೆಕ್ಟ್ ಟೋಟಲ್ ಮಾರ್ಕ್ಸ್ 13 ಜನ. ಅಂದ್ರೆ ಕರೆಕ್ಟ್ ಸರಾಸರಿ ಏನಾಗತಿ ಇಲ್ಲಿ 1,699 ಡಿವೈಡ್ ಬೈ 13 ಮಾಡಿದ್ರೆ 130.69 ಸರಿಯಾದ ಸರಾಸರಿ ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಕತ್ತೆ.